ತಿಂಡಿ ಮಾಡ್ತಾ ಇದ್ದೀವಿ ಬಿಗ್ ಬಾಸ್ ನೋಡಿಕೊಂಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಶನಿವಾರ, ನಾನು ಊರಿಗೆ ಬಂದಿದ್ದೀನಿ. ನಿನ್ನೆನೇ ಬಂದುಬಿಟ್ವಿ. ಇವತ್ತು ಮತ್ತು ಸಂಡೇ ಮತ್ತು ಸ್ಯಾಟರ್ಡೆ 2 ದಿನ ಲೀವ್ ಇರುತ್ತೆ ಅಂತೇಳಿ ಕ್ಲಾಸಿಗೆ ಊರಿಗೆ ಹೋಗೋಣ ಅಂತೇಳಿ ನಿನ್ನೆನೇ ನಮ್ಮ ಫ್ರೆಂಡ್ಸ್ ಎಲ್ಲ ಊರಿಗೆ ಬಂದಿದ್ದೀವಿ. ಇವತ್ತು ನಾನು ನಮ್ಮ ಮನೇಲೇ ಇದ್ದೀನಿ. ನಮ್ಮ ಮನೆ ತೋರಿಸ್ತೀನಿ ಬನ್ನಿ. ನಾನು ಎದ್ದೋ ತನಕ ನಮ್ಮ ಮಮ್ಮಿ ತಿಂಡಿಗೆ ರೆಡಿನೇ ಮಾಡಿಬಿಟ್ಟಿದ್ಲು. ಬೋಂಡ ಸುಡ್ತಾ ಇದ್ಲು. ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳಿ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ನಮ್ಮ ಮಮ್ಮಿ ಮಾಡ್ತಾಯಿದ್ರು. ನೋಡಿ, ಆಲ್ರೆಡಿ ವಾಂಗಿಬಾತ್ ರೆಡಿಯಾಗಿದೆ. ನಮ್ಮಮ್ಮ ಇವಾಗ ಬೋಂಡ ಸುಡ್ತಾಯಿದ್ರು. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ, ಮುಖ ಎಲ್ಲ ತೊಳ್ಕೊಂಡು. ತಿಂಡಿ ರೆಡಿಯಾಗಿದೆ, ವಾಂಗಿಬಾತು ಮತ್ತು ಬೋಂಡ. ತಿನ್ಕೊಂಡು ಆಮೇಲೆ ಸಿಗ್ತೀನಿ. ತಿಂಡಿ ಮಾಡ್ತಾ ಇದ್ದೀವಿ ಬಿಗ್ ಬಾಸ್ ನೋಡಿಕೊಂಡು. ತಿಂಡಿ ಎಲ್ಲ ಆಯಿತು ಫ್ರೆಂಡ್ಸ್. ತಿಂಡಿ ಎಲ್ಲ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಊಟಕ್ಕೋಸ್ಕರ ಬೇಳೆ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆ ಸೋಸ್ಕೊತಾ ಇದ್ದೀನಿ. ಕ್ಯಾರೆಟ್ ಬೀನ್ಸ್ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಒಂದು ಹಳ್ಳಿ ಕುಂಚ ಬರುತ್ತೆ ಫ್ರೆಂಡ್ಸ್ ದಿನ. ಅದಕ್ಕೆ ಅಕ್ಕಿ ಹಾಕ್ತಿದ್ದೀನಿ. ಇಲ್ಲೆಲ್ಲ ಅಕ್ಕಿ ಎಲ್ಲ ಮಡಗ್ತೀವಿ ತಿನ್ಕೊಂಡು ಅಂತ. ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ. 2 ವಿಷಿಲ್ ಆಯಿತು, ಆಫ್ ಮಾಡಿದ್ದೀವಿ. ನಮ್ಮ ಮಮ್ಮಿ ಟೀ ಮಾಡ್ತಾ ಇದ್ದಾಳೆ. ನನಗೆ ಹಾಲು ಕಾಯಿಸ್ಕೊಟ್ಟಿದ್ದಾಳೆ. ಹಾಲು ಕುಡ್ದಾಯಿತು. ಹಳ್ಳಿ ಕುಂಚ ಬಂದಿದೆ, ನೋಡೋಣ ಬನ್ನಿ. ಈ ಹಳ್ಳಿಲು ಎಷ್ಟು ನೀಟಾಗಿ ತಿನ್ನುತ್ತೆ ಅಂದರೆ ಒಂದು ಕಡೆಯಿಂದ ನೀಟಾಗಿ ತಿನ್ಕೊಂಡು ಬರುತ್ತೆ. ಬೇರೆ ಯಾವುದಾದ್ರೂ ಪಕ್ಷಿಗಳು ತಿನ್ನೋಕೆ ಬಂದರೆ ಎಲ್ಲ ಚೆಲ್ಲುತ್ತೆ. ಇದಂತೂ ಚೆಲ್ಲೋದೇ ಇಲ್ಲ, ಒಂದು ಕಡೆಯಿಂದ ನೀಟಾಗಿ ತಿನ್ಕೊಬರುತ್ತೆ. ಅದಕ್ಕೆ ಹಕ್ಕಿಗಳಿಗೆ ಕೊಕ್ಕಿದ್ರೂ ಅದು ಒಂದೊಂದಾಗಿ ತಿನ್ಬೋದು, ಆದರೆ ಅದು ನೀಟಾಗಿ ತಿನ್ನಲ್ಲ. ಎಲ್ಲನೂ ಅಂಟ್ಕೊಂಡು ಎಲ್ಲ ಕೆಳಗಡೆ ಎಲ್ಲ ಚೆಲ್ಲಿರುತ್ತೆ. ಆದರೆ ಇದು ಮಾತ್ರ ನೀಟಾಗಿ ಒಂದು ಕಡೆಯಿಂದ ತಿನ್ಕೊಬರುತ್ತೆ. ಮಾತ್ರ ಚಂದ ನೋಡೋಕ್ಕೆ. ಮಮ್ಮಿ ಅಡುಗೆ ಮಾಡ್ತಾ ಇದ್ದಾರೆ. ನನ್ನ ತಮ್ಮ ಗೇಮ್ ಆಡ್ತಾ ಕುಂತವನೆ, ತೋರಿಸ್ತೀನಿ ಬನ್ನಿ. ನೋಡಿ, ಆ ರೂಮಲ್ಲಿ ಕೂತಿದ್ದಾನೆ ಗೇಮ್ ಆಡ್ತಾ. ಮಮ್ಮಿ ಕಿಚನಲ್ಲಿದ್ದಾರೆ ಅಡುಗೆ ಮಾಡ್ತಾ. ಅನ್ನ ಕೂಡ ರೆಡಿಯಾಗಿದೆ, ಸಾಂಬಾರು ರೆಡಿ ಆಯಿತು. ನನಗೆ ಸ್ವಲ್ಪ ವರ್ಕ್ ಇದೆ, ಮಾಡೋಣ ಬನ್ನಿ.
ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತೇಳಿ ಎಲ್ಲ ರೆಡಿ ಆಗ್ತಾಯಿದ್ವಿ. ನಾನು ಇನ್ನೂ ರೆಡಿ ಆಗಿಲ್ಲ, ನಮ್ಮ ಮಮ್ಮಿ ರೆಡಿ ಆಗ್ತಾ ಇದ್ದಾಳೆ, ನಾನು ರೆಡಿಯಾಗಿ ಬರ್ತೀನಿ. ಓಕೆ, ರೆಡಿ ಆದ್ವಿ ಫ್ರೆಂಡ್ಸ್. ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಮಮ್ಮಿನೂ ರೆಡಿ ಆಗೋಳೆ. ಇವಾಗ ಹೋಗ್ತಿದ್ದೀವಿ, ಅಲ್ಲಿ ಸಿಗೋಣ ಬನ್ನಿ. ಬಾಯ್. ನಾನು ನಮ್ಮ ಮಮ್ಮಿ ನನ್ನ ತಮ್ಮ ಹೋಗ್ತಾ ಇದ್ದೀವಿ. ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಇವಾಗ ವೀಕೆಂಡ್ ಅಲ್ವಾ ಇವತ್ತು, ಸೊ ಅದಕ್ಕೆ ತುಂಬಾ ಜನ ಬಂದುಬಿಟ್ಟಿದ್ರು. ನಮಸ್ಕಾರ ದೇವರು. ಮನೆಗೆ ಬಂದ್ವಿ ಫ್ರೆಂಡ್ಸ್. 8:15 ಆಗಿತ್ತು ನಾವು ಮನೆಗೆ ಬಂದಾಗ. ಇವಾಗ 8:15 ಆಗಿದೆ. ಏನೇನು ತಗೊಂಡ್ವಿ ತೋರಿಸ್ತೀನಿ ಬನ್ನಿ. ನಮ್ಮ ಮಮ್ಮಿ ಬೇಳೆ ತಗೊಂಡ್ಲು 1 kg. ಒಂದು ಟ್ರೈ ತಗೊಂಡ್ವಿ. ಒಂಥರ ಚೆನ್ನಾಗಿತ್ತು, ಯೂನಿಕ್ಕಾಗಿ, ಅದಕ್ಕೋಸ್ಕರ ಇದನ್ನು ತಗೊಂಡ್ವಿ. ಚೆನ್ನಾಗಿದೆ ಅಲ್ವಾ, ನನಗಿಷ್ಟ ಆಯಿತು ಒಟ್ಟಿನಲ್ಲಿ. ಇನ್ನೂ ದೊಡ್ಡದೆಲ್ಲ ಇತ್ತು, ಅಷ್ಟೆಲ್ಲ ಬೇಡ ಅಂಥೇಳಿ ಇದೇ ಚಿಕ್ಕದೇ ಸಾಕು ಅಂತ ಇದನ್ನು ತೊಗೊಂಡ್ವಿ. ನಾನು ಟೀ ಶರ್ಟ್ ತೊಗೊಂಡೆ 2, 199. ಚೆನ್ನಾಗಿದೆ ಇದು. ಇದೊಂದು ಟೀ ಶರ್ಟು ನನಗೆ 2 ನಾ ತೊಗೊಂಡೆ. ಇನ್ನು ಇದು ನನ್ನ ತಮ್ಮಂದು. ಇನ್ನೆಲ್ಲ ನನ್ನ ತಮ್ಮಂಗೆ ತೊಗೊಂಡಿದ್ದು. ಎರಡು ಬಿಸ್ಕೆಟು ನನಗೂ ನನ್ನ ತಮ್ಮಂಗೂ. ಮತ್ತು ಇದೊಂದು ಟೀ ಶರ್ಟು ನನ್ನ ತಮ್ಮಂಗೆ. ಇದಕ್ಕೆ 300. ಮತ್ತು ಇದೊಂದು ಟೀ ಶರ್ಟು. ಮತ್ತು ಇದೊಂದು. ಇಷ್ಟು ತಗೊಂಡ್ವಿ. ತುಂಬ ರಶ್ ಇದ್ದರು ಮಾತ್ರ. ನಾವು ಇದನ್ನು ಸೆಲೆಕ್ಟ್ ಮಾಡಿ, ನಾವು ಹೋಗಿದ್ದು ಒಂದು 6 ಗಂಟೆ ಆಗಿತ್ತು. ನಾವು ಬಂದಿದ್ದು ನೋಡಿ ಇಷ್ಟ ಆಯಿತು. ಅವನಿಗೆ 4 ಟೀ ಶರ್ಟ್ ತಗೊಂಡ್ವಿ, ನಾನು 2 ತಗೊಂಡೆ. ಮತ್ತು ಅದೊಂದು ಟ್ರೈ, ಮತ್ತು ಸಕ್ಕರೆ ಅಂತೀನಿ, ಬೇಳೆ ಅಷ್ಟೇ ಗೈಸ್. ಅಲ್ಲಿಂದ ಬಂದ್ವಿ. ತುಂಬಾ ರಶ್ ಇತ್ತು ಮಾತ್ರ. ವಿಶಾಲ್ ಮಾರ್ಟು ಈಗ ನಾಳೆಗೆ 1 ವಾರ ಆಗುತ್ತೆ ಸ್ಟಾರ್ಟ್ ಆಗಿ. ಅದು ಇವಾಗ ನಮ್ಮ ನಗರದಲ್ಲಿ ಯಾವುದೂ ಇರಲಿಲ್ಲ. ಇವಾಗ 1 ವೀಕಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ, ತುಂಬ ಜನ ಬರ್ತಾ ಇದ್ದಾರೆ ಅಷ್ಟೇ ಫ್ರೆಂಡ್ಸ್. ತುಂಬ ಸುಸ್ತಾಗ್ಬಿಟ್ಟಿದೆ, ಊಟ ಮಾಡೋಕ್ಕೆ ಹೋಗಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬಾಯ್.